ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, CMA ಈಗಳ ಬಗ್ಗೆ ಅಪ್ಡೇಟ್ ಮತ್ತು ಇತರ ಪ್ರೊಫೆಷ್ನಲ್ ಕೋರ್ಸಸ್ನ ಅಪ್ಡೇಟ್ಸನ್ನು ನೀವು ಈ ಚಾನೆಲ್ನಲ್ಲಿ ಪಡಿಬೋದು. ಸೊ ಈ ಚಾನೆಲ್ ಏನಿದೆ ಇದು ವಿ ರೀಚ್ ಅಕಾಡೆಮಿಯ ಕೊಡುಗೆ. ವಿ ರೀಚ್ ಅಕಾಡೆಮಿ ಹಲವಾರು ವರ್ಷಗಳಿಂದ ಆಫ್ಲೈನ್ ಮೋಡಲ್ಲಿ ಕಂಪನಿ ಸೆಕ್ರೆಟರಿ ಕೋರ್ಸ್, ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಕೋರ್ಸ್ ಮತ್ತು ಇತರ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ MBA ಎಂಟ್ರೆನ್ಸ್ ಇರ್ಬೋದು, USCMA ಇರ್ಬೋದು, ACCA ಇರ್ಬೋದು. ಸೊ ಇವುಗಳಿಗೆ ತರಬೇತಿಯನ್ನು ಕೊಡ್ತಾ ಬರ್ತಿರುವಂಥ ಒಂದು ಸಂಸ್ಥೆ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್. ಸೊ ಈ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಈ ಚಾನೆಲ್ ಏನಿದೆ, ಈ ಚಾನೆಲ್ನ ಬೆನಿಫಿಟ್ ಪಡಿಬೇಕಾದ್ರೆ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನವರ ಜೊತೆ ಶೇರ್ ಕೂಡ ಮಾಡಿ. ನಮ್ಮ ಅಕಾಡೆಮಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿಬೋದು. ಅದೇ ರೀತಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಅಲ್ಲಿಂದಲೂ ನೀವು ಕಾಂಟ್ಯಾಕ್ಟ್ ನಂಬರ್ ಪಡೆದು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಸರಿ, ಇನ್ಕಮ್ ಟ್ಯಾಕ್ಸ್ ಗೊತ್ತು ನಿಮಗೆ, ಆದಾಯ ತೆರಿಗೆ ಅಂತ ಹೇಳಿ ನಾವು ಕರಿತೇವೆ. ಸೊ ಈ ಟ್ಯಾಕ್ಸಿನ ಬಗ್ಗೆ ಒಂದು ಮಾತಿದೆ, ಜಗತ್ತಲ್ಲಿ ಯಾವುದನ್ನು ಬೇಕಾದರೂ ನಾವು ಅವಾಯ್ಡ್ ಮಾಡ್ಬೋದಂತೆ, ಆದರೆ ಎರಡು ವಿಷಯವನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲಂತೆ. ಒಂದು, ಒಬ್ಬ ಸಾಯುವಂಥದ್ದು ಅನ್ಅವಾಯ್ಡಬಲ್, ಸಾಯುವಂಥದ್ದು ಸಾಯಲೇಬೇಕು. ಮತ್ತು ಮತ್ತೊಂದು ಅವಾಯ್ಡೇಬಲ್ ಥಿಂಗ್ ಯಾವುದು, ಅನ್ಅವಾಯ್ಡೇಬಲ್ ಥಿಂಗ್ ಅಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಯಾವುದಂತ ಹೇಳಿದರೆ ಟ್ಯಾಕ್ಸ್. ಸೊ ಹಾಗಾಗಿ ಈ ಟ್ಯಾಕ್ಸಿನ ಬಗ್ಗೆ ಬರಬೇಕಾದ್ರೆ ಇದೊಂದು ಸೇಯಿಂಗ್ ಎಲ್ಲ ಕಡೆಯೂ ಇದೆ, ಅದು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಅಂತ ಹೇಳಿದರೆ ಏನು ಅಂತ. ಈಗ ಒಬ್ಬ ಪರ್ಸನ್ ಇದ್ದಾನೆ, ಇಂಡಿವಿಜುವಲ್ ಇದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳುವ, ನಾನು ನನ್ನ ಭಾರತ ದೇಶದಿಂದ ಒಂದು ಇನ್ಕಮನ್ನು ಅರ್ನ್ ಮಾಡ್ತಾ ಇದ್ದೇನೆ. ಅದೇ ಥರ ನಾನು ಫಾರಿನಿಂದಲೂ ಕೂಡ ನಾನು ಇನ್ಕಮನ್ನು ಅರ್ನ್ ಮಾಡ್ತಾ ಇದ್ದೇನೆ. ಈಗ ಪ್ರಶ್ನೆ ಏನಂತ ಹೇಳಿದರೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಭಾರತದಲ್ಲಿರುವಂಥ ಇನ್ಕಮಿಗೆ ಮಾತ್ರ ಲಯಬಲ, ಅಥವಾ ಭಾರತದ ಇನ್ಕಮ್ನ ಜೊತೆಗೆ ಫಾರಿನಲ್ಲೂ ಕೂಡ ನಾನೇನು ಅರ್ನ್ ಮಾಡಿದ್ದೇನೆ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾ ಅಂತ. ಯಾಕಂತ ಹೇಳಿದರೆ ಈಗ ನಾವು ಅಬ್ರಾಡಲ್ಲಿ ಏನಾದರೂ ಇನ್ಕಮ್ ಅರ್ನ್ ಮಾಡಿದರೆ ಅಲ್ಲಿನ ಕಂಟ್ರಿ ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತದೆ, ಪುನಃ ನಾನು ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಪ್ರಶ್ನೆ ಬರ್ತದೆ. ಸೊ ಇದೇ ಆಸ್ಪೆಕ್ಟ್ ನಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಕರೆಯುವಂಥದ್ದು ಏನಂತ ಹೇಳಿದರೆ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಅಂಥೇಳಿ. ಅಂದರೆ ಟ್ಯಾಕ್ಸ್ ಪರ್ಪಸ್ಸಿಗೋಸ್ಕರ ನಿಮ್ಮ ಇನ್ಕಮ್ ಯಾವ ಥರ ಬರ್ತದೆ ಅಂತ. ಸೊ ಈ ಟ್ಯಾಕ್ಸ್ ಪರ್ಪಸ್ಸಿಗೋಸ್ಕರ ಇನ್ಕಮ್ ಟ್ಯಾಕ್ಸೇಬಲ್ ನಾಟ್ ಟ್ಯಾಕ್ಸೇಬಲ್ ಅಂಥೇಳಿ ಕನ್ಸಿಡರ್ ಮಾಡಬೇಕಾದ್ರೆ ಅಲ್ಲಿ ಎರಡು ಕ್ರೈಟೀರಿಯಾಸನ್ನು ಕನ್ಸಿಡರ್ ಮಾಡ್ತಾರೆ. ಏನು ಎರಡು ಕ್ರೈಟೀರಿಯಾಸ್ ಅಂತ ಹೇಳಿದರೆ, ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್, ಮತ್ತೊಂದು ನೇಚರ್ ಆಫ್ ಇನ್ಕಮ್. ನೇಚರ್ ಆಫ್ ಇನ್ಕಮ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೇಳಿದರೆ ಏನು ಅಂತ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೇಳಿದರೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾನಲ್ವ ಅವ ಇಂಡಿಯಾದಲ್ಲಿ ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಅಂತ, ನಾವು NRI ಅಂತ ಹೇಳಿ ಕರಿತೇವಲ್ಲ ಹಾಗೆ, ಅವ ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ. ಮತ್ತೊಂದು ಏನಂತ ಹೇಳಿದರೆ, ಮತ್ತೊಂದು ನೇಚರ್ ಆಫ್ ಇನ್ಕಮ್, ಅವ ಅರ್ನ್ ಮಾಡಿರುವಂಥ ಇನ್ಕಮ್ ಇಂಡಿಯನ್ ಇನ್ಕಮ ಅಥವಾ ಫಾರಿನ್ ಇನ್ಕಮ್ ಅಂತ. ಇದು ಎರಡನ್ನು ಕನ್ಸಿಡರ್ ಮಾಡಿ ಟ್ಯಾಕ್ಸೇಬಿಲಿಟಿ ಆಸ್ಪೆಕ್ಟ್ ಇಲ್ಲಿ ಬರುವಂಥದ್ದು. ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಬಗ್ಗೆ ನೋಡುವ. ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂಥೇಳಿ ಎರಡು ಇರುವಂಥದ್ದು ಅಲ್ವಾ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್, ಒಬ್ಬನ ರೆಸಿಡೆನ್ಷಿಯಲ್ ಸ್ಟೇಟಸ್ ಎರಡು ರೀತಿ ಇರ್ಬೋದು. ಒಂದೇನು ರೆಸಿಡೆಂಟ್ ಇರ್ಬೋದು,
ಇಲ್ಲದಿದ್ದರೆ ನಾನ್ ರೆಸಿಡೆಂಟ್ ಇರ್ಬೋದು. ಬಟ್ ಈ ರೆಸಿಡೆಂಟಲ್ಲಿ ಮತ್ತೆ 2 ಕ್ಲಾಸಿಫಿಕೇಷನ್ ಬರ್ತದೆ, ಆರ್ಡಿನರ್ಲಿ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಅಂತ. ಅಂದರೆ ಒಬ್ಬ ಇಂಡಿವಿಜುವಲ್ ಏನಿದ್ದಾನೆ ಅವನಿಗೆ 3 ರೀತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಬರ್ಬೋದು. ಒಂದು ಏನಂತ ಹೇಳಿದರೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್, ಎರಡನೇದು ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್, ಥರ್ಡ್ ಒನ್ ನಾನ್ ರೆಸಿಡೆಂಟ್. ಸರಿ, ಈಗ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಡಿಸೈಡ್ ಮಾಡುವಂಥ ಒಂದು ಕ್ರೈಟೀರಿಯಾ ರೆಸಿಡೆನ್ಷಿಯಲ್ ಸ್ಟೇಟಸ್. ಅದು ನಮಗೆ ಏನಂತೇಳಿ ಗೊತ್ತಾಯಿತು. ಸೊ ಇಂಡಿವಿಜುವಲ್ ಆ 3ರಲ್ಲಿ ಯಾವುದಾದ್ರೂ ಒಂದು ಆಗಿರ್ಬೋದು, ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ ಅಂತ. ಮತ್ತೊಂದು ನೇಚರ್ ಆಫ್ ಇನ್ಕಮ್. ಸೊ ನೇಚರ್ ಆಫ್ ಇನ್ಕಮ್, nature of income, yes, whether income is Indian income, whether income is foreign income. Indian income, ಇನ್ಕಮ್ ಟ್ಯಾಕ್ಸ್ ಲಾ ಪ್ರಕಾರ ಇಂಡಿಯನ್ ಇನ್ಕಮ್ ಅಂತ ಹೇಳಿದರೆ ಏನು ಅಂತ. ಸೊ ಇಂಡಿಯನ್ ಇನ್ಕಮ್ ಮೀನ್ಸ್ receipt or accrual in India. Receipt or accrual in India ಅಂದರೆ ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ, ಅಕ್ರೂವಲ್ ಅರೈಸ್ ಆದದ್ದು ಇಂಡಿಯಾದಲ್ಲಿ, ನೀವು ರಿಸೀವ್ ಎಲ್ಲಿ ಬೇಕಾದರೆ ಮಾಡಿ, ಅದು ಇಂಡಿಯನ್ ಇನ್ಕಮ್. ಇನ್ಕಮ್ ಅರ್ನ್ ಮಾಡಿದ್ದು ಎಲ್ಲಿಯೇ ಬೇರೆ ಕಡೆ, ಬಟ್ ರಿಸೀವ್ ಮಾಡಿದ್ದು ಇಂಡಿಯಾದಲ್ಲಿ. ಅಂದರೆ ಒಂದು ಇನ್ಕಮಿಗೆ ಸಂಬಂಧಪಟ್ಟ ಹಾಗೆ ಒಂದು 2 ಪಾಯಿಂಟ್ ಬರ್ತದೆ, ಒಂದು ಅರ್ನಿಂಗ್ ಪಾಯಿಂಟ್, ಮತ್ತೊಂದು ರಿಸಿಪ್ಟ್ ಪಾಯಿಂಟ್. ಈ ಅರ್ನಿಂಗ್ ಅಥವಾ ರಿಸಿಪ್ಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಇಂಡಿಯಾದಲ್ಲಿ ಉಂಟು ಅಂತ ಹೇಳಿ ಆದರೆ ದ್ಯಾಟ್ ಇನ್ಕಮ್ ಈಸ್ ಕನ್ಸಿಡರ್ಡ್ ಆಸ್ ದ ಇಂಡಿಯನ್ ಇನ್ಕಮ್. ರಿಸಿಪ್ಟ್ ಪಾಯಿಂಟ್ ಇಂಡಿಯಾದಲ್ಲಿದ್ದರೆ ಇಂಡಿಯನ್ ಇನ್ಕಮ್, ಅರ್ನಿಂಗ್ ಪಾಯಿಂಟ್ ಇಂಡಿಯಾದಲ್ಲಿದ್ದರೆ ಇಂಡಿಯನ್ ಇನ್ಕಮ್. ನೆಕ್ಸ್ಟ್ ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್ ಅಂತ ಹೇಳಿದರೆ ರಿಸಿಪ್ಟ್ ಆ್ಯಂಡ್ ಅರ್ನಿಂಗ್ ಎರಡೂ ಕೂಡ ಔಟ್ಸೈಡ್ ಇಂಡಿಯಾ. ಅರ್ನ್ ಆದದ್ದು ಇಂಡಿಯಾದ ಹೊರಗಡೆ, ರಿಸೀವ್ ಆದದ್ದು ಇಂಡಿಯಾದ ಹೊರಗಡೆ. ದ್ಯಾಟ್ ಇನ್ಕಮ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಫಾರಿನ್ ಇನ್ಕಮ್. ಸರಿ, ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಗೊತ್ತಾಯಿತು, ನೇಚರ್ ಆಫ್ ಇನ್ಕಮ್ ಗೊತ್ತಾಯಿತು. ಇನ್ನು ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ನೋಡುವ. resident and ordinarily resident, resident and not ordinarily resident, non-resident. First one, Indian income. ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಅಂತ ಹೇಳಿದರೆ ಏನು? ಇಂಡಿಯಾದಲ್ಲಿ ರಿಸೀವ್ ಆಗಿರುವಂಥದ್ದು ಅಥವಾ ಇಂಡಿಯಾದಲ್ಲಿ ಅರ್ನ್ ಆಗಿರುವಂಥದ್ದು, ಇಂಡಿಯಾದಲ್ಲಿ ಅರ್ನ್ ಆಗಿ ರಿಸೀವ್ ಆಗಿರುವಂಥದ್ದು. ಸೊ ಅಂದರೆ ಅರ್ನಿಂಗ್ ಅಥವಾ ರಿಸಿಪ್ಟ್ ಅದರಲ್ಲಿ ಒಂದು ಪಾಯಿಂಟ್ ಇಂಡಿಯಾದಲ್ಲಿದ್ದರೆ ದ್ಯಾಟ್ ಇನ್ಕಮ್ ಈಸ್ ಇಂಡಿಯನ್ ಇನ್ಕಮ್. ಸೊ ಈ ಇಂಡಿಯನ್ ಇನ್ಕಮ್ ಇದೆ ಅಲ್ವಾ, ದಟ್ ಈಸ್ ಟ್ಯಾಕ್ಸೇಬಲ್ ಫಾರ್ ಆಲ್ ಕ್ಯಾಟಗರೀಸ್ ಆಫ್ ಪರ್ಸನ್ಸ್. ಅವರ್ ರೆಸಿಡೆಂಟಾ, ನಾನ್ ರೆಸಿಡೆಂಟಾ, ಇಂಡಿಯನ್ ಸಿಟಿಸನ್ನ, ಫಾರಿನ್ ಸಿಟಿಸನ್ನ. ಸಿಟಿಸನ್ಶಿಪ್ ಹೇಗೂ ನಮ್ಮ ಇನ್ಕಮ್ ಟ್ಯಾಕ್ಸಿಗೆ ಲೆಕ್ಕಾಚಾರಕ್ಕೆ ಬರುವುದಿಲ್ಲ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮಾತ್ರ ಬರುವಂಥದ್ದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಟ್ ಈಸ್ ಟ್ಯಾಕ್ಸೇಬಲ್ ಫಾರ್ ಆಲ್. ಇಂಡಿಯನ್ ಇನ್ಕಮ್ ಎಲ್ರಿಗೂ ಟ್ಯಾಕ್ಸೇಬಲ್. ಅದೇ
ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್. ಸೊ ಈ ಫಾರಿನ್ ಇನ್ಕಮಲ್ಲಿ ಬಿಸ್ನೆಸ್ ಇನ್ಕಮ್, controlled from India. Business income controlled from India. Yes. ಸೊ ಫಾರಿನಲ್ಲಿ ಒಂದು ಬಿಸ್ನೆಸ್ ಉಂಟು, ಆ ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಾ ಉಂಟು, ಬಟ್ ಆ ಬಿಸ್ನೆಸ್ ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಉಂಟು. ಡೆಫಿನೆಟ್ಲಿ ಏನಾಯಿತು, ಇನ್ಕಮ್ ಅರ್ನ್ ಆದದ್ದು ಅಲ್ಲೇ, ರಿಸೀವ್ ಆದದ್ದು ಅಲ್ಲೇ, ಬಟ್ ಕಂಟ್ರೋಲಿಂಗ್ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದಾಗಿ ದಟ್ ಇನ್ಕಮ್ ಈಸ್ ಟ್ಯಾಕ್ಸೇಬಲ್ ಫಾರ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್, resident and not ordinarily resident. For non-resident it is not taxable. Foreign income ಅಲ್ಲಿ other foreign income, ಫಸ್ಟ್ ಒನ್ ಬಿಟ್ಟು ಉಳಿದದ್ದು ಅದರ್ ಇನ್ಕಮ್, ಟ್ಯಾಕ್ಸೇಬಲ್ ಫಾರ್ ಆರ್ಡಿನರ್ಲಿ ರೆಸಿಡೆಂಟ್, ನಾಟ್ ಟ್ಯಾಕ್ಸೇಬಲ್ ಫಾರ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಆಲ್ಸೋ ನಾಟ್ ಟ್ಯಾಕ್ಸೇಬಲ್, ನಾನ್ ರೆಸಿಡೆಂಟ್ ಆಲ್ಸೋ ಟ್ಯಾಕ್ಸೇಬಲ್. ಬಟ್ ಇಲ್ಲಿ ತುಂಬ ಜನರು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಏನಂತ ಹೇಳಿದರೆ, ಈಗ ಫಾರಿನಲ್ಲಿ ಇನ್ಕಮ್ ಅರ್ನ್ ಆಯಿತು, ಅಲ್ಲಿ ಅರ್ನ್ ಮಾಡಿದ ನಂತರ ಇಂಡಿಯಾಕ್ಕೆ ಇನ್ಕಮ್ ಕಳಿಸಿದರೆ ಅದು ಟ್ಯಾಕ್ಸೇಬಲ್ ಆಗ್ತದ ಅಂತ? ಖಂಡಿತ ಆಗೋದಿಲ್ಲ. ಇಲ್ಲಿ ರಿಸಿಪ್ಟ್ ಅಂತ ಹೇಳಿದರೆ ಫಸ್ಟ್ ರಿಸಿಪ್ಟ್ ಎಲ್ಲಿ ಆಗುವಂಥದ್ದು ಅದನ್ನು ಕನ್ಸಿಡರ್ ಮಾಡಬೇಕು. ಈಗ ನೀವು ದುಬೈಯಲ್ಲಿ ಕೆಲಸ ಮಾಡಿದ್ರಿ, ದುಬೈಯಲ್ಲಿ ನಿಮ್ಮ ಕೈಗೆ ಸಂಬಳ ಬಂತು, ಅಲ್ಲಿ ರಿಸಿಪ್ಟ್ ಆಯಿತು, ಅಲ್ಲಿಂದ ನೀವು ಇಂಡಿಯಾಕ್ಕೆ ಕಳಿಸಿದ್ದು ಅದು ರಿಸಿಪ್ಟ್ ಅಂಥೇಳಿ ಆಗೋದಿಲ್ಲ, ರೆಮಿಟೆನ್ಸ್ ಅಂಥೇಳಿ ಆಗ್ತದೆ. ಸೊ ಅಲ್ಲಿಂದ ನೀವು ಏನು ಇನ್ಕಮ್ ಕಳಿಸಿದ್ದೀರಿ ಇಂಡಿಯಾಕ್ಕೆ, ದ್ಯಾಟ್ ಇನ್ಕಮ್ ಇಸ್ ಟ್ಯಾಕ್ಸ್ ಫ್ರೀ. ಅದರ ಮೇಲೆ ಟ್ಯಾಕ್ಸ್ ಇಂಡಿಯಾದಲ್ಲಿ ಹಾಕುವಂಥದ್ದಿಲ್ಲ. ಯಾಕಂದರೆ ನೀವು ದುಬೈಯಲ್ಲಿದ್ದೀರಿ ಅಂತ ಹೇಳಿದರೆ ನೀವು ನಾನ್ ರೆಸಿಡೆಂಟ್ ಆಗಿರ್ತೀರ, ಆ್ಯಂಡ್ ದ್ಯಾಟ್ ಇನ್ಕಮ್ ಈಸ್ ಎ ಫಾರಿನ್ ಇನ್ಕಮ್. ಫಾರ್ ನಾನ್ ರೆಸಿಡೆಂಟ್ಸ್ ದ್ಯಾಟ್ ಇನ್ಕಮ್ ಈಸ್ ನಾಟ್ ಟ್ಯಾಕ್ಸೇಬಲ್. ಸೊ ಇದು ಸ್ಕೋಪ್ ಆಫ್ ಟೋಟಲ್ ಇನ್ಕಮ್. ಸೊ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಡಿಪೆಂಡ್ ಆಗಿರುವಂಥದ್ದು ಎರಡು ಫ್ಯಾಕ್ಟರ್ಸ್ನ ಮೇಲೆ, ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್, ಮತ್ತೊಂದು ಟೈಪ್ ಆಫ್ ಇನ್ಕಮ್ನ ಮೇಲೆ, ಅದು ಇಂಡಿಯನ್ ಇನ್ಕಮ ಅಥವಾ ಫಾರಿನ್ ಇನ್ಕಮ. ಸೊ ಅದರ ಮೇಲೆ, ಆ ಕ್ರೈಟೀರಿಯಾದ ಮೇಲೆ ಡಿಸೈಡ್ ಆಗಿ ಟ್ಯಾಕ್ಸೇಬಲ ನಾಟ್ ಟ್ಯಾಕ್ಸೇಬಲ. ಸೊ ಅದರ ಬೇಸಿಸ್ನ ಮೇಲೆ ನಮ್ಮ ಟೋಟಲ್ ಇನ್ಕಮ್ನ ಸ್ಕೋಪ್ ಇನ್ಕಮ್ ಟ್ಯಾಕ್ಸಲ್ಲಿ ಡಿಸೈಡ್ ಆಗುವಂಥದ್ದು. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲನ್ನು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.